ಎಸ್ಡಿಎಂಸಿ ಅಧ್ಯಕ್ಷರ ಆಯ್ಕೆಯಲ್ಲಿ ಮಹಾ ಅಕ್ರಮ. ಸದಸ್ಯರಿಗೆ ನೇರ ಧಮಕಿ ಹಾಕಿದ ಹೆಡ್ ಮಾಸ್ಟರ್ ಆನಂದ್ ಕೆಂಬಾವಿ. ಮಕ್ಕಳ ಅಡ್ಮಿಷನ್ ಇಲ್ಲದಿದ್ದರೂ ಅಧ್ಯಕ್ಷರ ಪಟ್ಟ ಕಟ್ಟಿದ ಶಿಕ್ಷಕ. ಬಿಒ ಆಫೀಸ್ ಮುಂದೆ ಭಾರೀ ಪ್ರತಿಭಟನೆ, ಶಿಕ್ಷಕನ ವಿರುದ್ಧ ಆಕ್ರೋಶ. ನಮಸ್ಕಾರ ವೀಕ್ಷಕರೇ, ಇದು ಈ ಹೊತ್ತಿನ ಅತ್ಯಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಜ್ಞಾನದ ದೇಗುಲವಾಗಬೇಕಿದ್ದ ಶಾಲೆಯಲ್ಲಿ ಈಗ ಮಹಾ ಅಕ್ರಮವೊಂದು ಬಯಲಾಗಿದೆ. ಹೌದು, ಮಕ್ಕಳ ಭವಿಷ್ಯ ರೂಪಿಸಬೇಕಾದ ಮುಖ್ಯ ಶಿಕ್ಷಕನೇ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ದರ್ಬಾರ್ ನಡೆಸುತ್ತಿರುವುದು ಬೆಳಕಿಗೆ ಬಂದಿದೆ. ಶಾಲೆಯೊಂದರಲ್ಲಿ ಮಕ್ಕಳ ಅಡ್ಮಿಷನ್ ಇಲ್ಲದಿದ್ದರೂ ಎಸ್ಡಿಎಂಸಿ ಉಪಾಧ್ಯಕ್ಷ ಮತ್ತು ಅಧ್ಯಕ್ಷರ ಆಯ್ಕೆಯಲ್ಲಿ ಮಹಾ ಅಕ್ರಮ ಎಸಗಿರುವ ಗಂಭೀರ ಆರೋಪ ಈಗ ಕೇಳಿ ಬಂದಿದೆ. ಅಕ್ರಮ ಪ್ರಶ್ನಿಸಿದರೆ ಸಾಕು, ತಿದ್ದಿ ಬುದ್ಧಿ ಹೇಳಬೇಕಾದ ಗುರುಗಳು ರೌಡಿಗಳಂತೆ ವರ್ತಿಸುತ್ತಿದ್ದಾರೆ. ಶಾಲೆಯ 16 ಜನ ಎಸ್ಡಿಎಂಸಿ ಸದಸ್ಯರಿಗೆ ಯಾವುದೇ ಮಾಹಿತಿ ನೀಡದೆ ಅಧ್ಯಕ್ಷರ ಆಯ್ಕೆ ಮಾಡಲಾಗಿದೆ. ಇದನ್ನ ಕೇಳಲು ಹೋದ ಸದಸ್ಯರಿಗೆ ಮುಖ್ಯ ಶಿಕ್ಷಕ ಆನಂದ್ ಕೆಂಬಾವಿ ಅವರು ನೇರವಾಗಿ ಧಮಕಿ ಹಾಕಿದ್ದಾರೆ ಎಂದು ಆರೋಪಿಸಲಾಗಿದೆ. ಅಷ್ಟೇ ಅಲ್ಲ ವೀಕ್ಷಕರೇ, ಆ ಮುಖ್ಯ ಶಿಕ್ಷಕ ಆಡಿರುವ ಮಾತುಗಳು ಇಡೀ ಶಿಕ್ಷಣ ಇಲಾಖೆ ತಲೆ ತಗ್ಗಿಸುವಂತಿದೆ. ನಾನು ಈಗಾಗಲೇ 2 ಬಾರಿ ಸಸ್ಪೆಂಡ್ ಆಗಿದ್ದೇನೆ. ನನಗೆ ಸಸ್ಪೆಂಡ್ ಆಗುವ ಭಯವಿಲ್ಲ. ನೀವೇನ್ ಮಾಡ್ತೀರೋ ಮಾಡ್ಕೊಳ್ಳಿ ಎಂದು ಶಿಕ್ಷಕ ಆನಂದ್ ಕೆಂಬಾವಿ ಉದ್ದಟತನದ ಮಾತುಗಳನ್ನಾಡಿದ್ದಾರೆ. ಇಂತಹ ಶಿಕ್ಷಕರಿಂದ ಮಕ್ಕಳು ಏನನ್ನು ಕಲಿಯಬೇಕು ಎನ್ನುವುದೇ ಸದ್ಯದ ಯಕ್ಷ ಪ್ರಶ್ನೆ. ಇನ್ನು ಈ ಮುಖ್ಯ ಶಿಕ್ಷಕನ ಅಕ್ರಮ ಲೀಲೆಗಳನ್ನ ಗ್ರಾಮಸ್ಥರೇ ದಾಖಲೆ ಸಮೇತ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಈ ಬಗ್ಗೆ ತೀವ್ರ ಆಕ್ರೋಶ ಹೊರಹಾಕಿರುವ ಗ್ರಾಮಸ್ಥ ದಾವುಲಾ ಲಾಳಸಂಗಿ ಅವರು ಮುಖ್ಯ ಶಿಕ್ಷಕನ ಅಸಲಿ ಮುಖವಾಡವನ್ನ ಬಯಲು ಮಾಡಿದ್ದಾರೆ. ಇದು ಎಸ್ಡಿಎಂಸಿ ಮೆಂಬರ್ಗಳು ಆಯ್ಕೆ ಮಾಡ್ಯಾರ್ರಿ ಸರ್. ನಾವು 16 ಮಂದಿ ಮೆಂಬರ್ಗಳು ಇದ್ದಿದ್ದೇವೆ ಸರ್. ನಮ್ಗೆ ಏನು ಕೇಳಾರದೆ ಉಪಾಧ್ಯಕ್ಷ ಆಯ್ಕೆ ಮಾಡ್ಯಾರ ಸರ್. ನಾವು ಹೋಗಿ ಕೇಳಕ್ಕೆ ಹೋಗೋಣ ಸರ್, ನೀವು ಏನು ಮಾಡ್ಕೋತಿ ಮಾಡ್ಕೋ ಅಂತ ಹೇಳ್ಯಾರಿ ಸರ್. ಆನಂದ್ ಸರ್. ಆನಂದ್ ಅವ್ರ ಅಡ್ಡ ಸರ್? ಹಾಂ, ಕೆಂಬಾವಿ ಸರ್. ಈಗ ನಿಮ್ಮದು ಮೆಂಬರ್ಗಳಿಗೆ ಯಾರಿಗೆ ಕೇಳಾರೆ ಉಪಾಧ್ಯಕ್ಷ ಆಯ್ಕೆ ಮಾಡ್ಯಾರ ಸರ್. ನಾವು ಕೇಳಿದೇವ್ರಿ, ಎಲ್ಲ ನಮ್ಮ ಮೆಂಬರ್ಗಳಿಗೆ ಕೇಳಿದೇವ್ರಿ ಸರ್. ಕೇಳೋಣ ಏನು ನಾವು ಮಾಡೀನಿ, ಏನು ಮಾಡ್ಕೋತ ಹೇಳ್ಯಾರ. ನನಗೆ ಏನು ಮಾಡ್ಕೋತ ಹೇಳ್ಯಾರ ಸರ್. ನೀವು ಕೆಂಬಾವಿ ಸರಿಗೆ ಕೇಳಕ್ಕೆ? ನಾವು ಕೆಂಬಾವಿ ಸರ್ಗೆ ಕೇಳೀನಿ ರೀ. ಚವಾನ್ ಸರ್ ಕೇಳಿದ್ರಿ, ನನಗೇನು ಗೊತ್ತಿಲ್ಲಪ್ಪ. ಅವ್ರಿಗೆ ಕೆಂಬಾವಿ ಸರ್ ಕೇಳತ್ತೆ ಹೇಳಿದ್ರಿ. ಕೇಳೋಣ ಅವರು ಹಿಂಗೆ ಹೇಳಿದಾರೆ ಸರ್. ಕೆಂಬಾವಿ ಸರ್ ಯಾಕ್ರಿ ಸರ್ ಹಿಂಗಾಗಿ? ಇಲ್ಲ, ಏನು ಮಾಡ್ಕೋತ ಅಂತಾರೆ. ಅದು ನನಗೆ ಗೊತ್ತಿಲ್ಲ ಅಲ್ರಿ. ಉಪಾಧ್ಯಕ್ಷಗೆ ಆಯ್ಕೆ ಮಾಡ್ಕೊಂಡು ಮೆಂಬರ್ಗಳಿಗೆ ಏನು ಗಮನಕ್ಕೆ ಆಯ್ಕೆ ಮಾಡ್ಕೊಂಡ್ರ ಸರ್. ಈಗ ಅದ್ರ ಬದಲು ನಿಮ್ಮಲ್ಲಿ ಏನು ದಾಖಲಾತಿಗಳು ಅದಾವೇನ್ರಿ? ಹ್ಞೂ ಅವ್ರಿ ಸರ್, ದಾಖಲಾತಿ ಅದಾವ ಸರ್. ಎಲ್ಲ A to Z ದಾಖಲಾತಿ ಅದಾವ ಸರ್. ನೋಡಲ್ಲ ಯಾಕ್ರಿ ಸರ್ ಅವ್ರು. ಇದು ಸರ್ 2000 ಇದು 2ನೇ ತಿಂಗಳದಾಗ ಮೆಂಬರ್ ಆಯ್ಕೆ ಆಗ್ಯದ ಸರ್. ಇದು 6ನೇ ತಿಂಗಳದಾಗ ಹುಡುಗನ ಅಡ್ಮಿಷನ್ ಆಗ್ಯದ ಸರ್. ಅಡ್ಮಿಷನ್ ಆಗ್ಯದ ಸರ್. ಉಪಾಧ್ಯಕ್ಷ ಅದೊಂದೇ ಸರ್. ಇದು 2ನೇ ತಿಂಗಳದಾಗ ಇಲೆಕ್ಷನ್ ಆಗ್ಯದ ಸರ್. ಮೆಂಬರ್ ಎಸ್ಡಿಎಂಸಿ ಮೆಂಬರ್ ಆಯ್ಕೆ ಆಗ್ಯದ ಸರ್. ಇದು 6ನೇ ತಿಂಗಳದಾಗ ಹುಡುಗಂದು ಅಡ್ಮಿಷನ್ ಆಗ್ಯದ ಸರ್. ಯಾವ ಹುಡುಗನ ಅಡ್ಮಿಷನ್ ಅದು? ಇದು ಸರ್ ಸಂತೋಷ್ ವಾಲಿಕಾರ್ ಅವ್ರ ಮಗಳದ ಸರ್. ಹಾಂ, ಮೆಂಬರ್ ಆಗ್ಯಾರ ಸರ್. ಹಿಂದ್ರಗಡೆ ಅಡ್ಮಿಷನ್ ಆಗ್ಯದ ಸರ್. 2ನೇ ತಿಂಗಳಿನಲ್ಲೇ ಅಧ್ಯಕ್ಷರ ಆಯ್ಕೆ ಮಾಡಲಾಗಿದೆ. ಆದರೆ ಆ ಆಯ್ಕೆಯಾದ ಅಧ್ಯಕ್ಷರ ಮಗುವಿನ ಅಡ್ಮಿಷನ್ ಮಾತ್ರ 6ನೇ ತರಗತಿನಲ್ಲಿ ಆಗಿದೆ. ಹೀಗೆಂದು ದಾಖಲೆಗಳನ್ನ ಮುಂದಿಟ್ಟು ಶಿಕ್ಷಕನ ಕಳ್ಳಾಟವನ್ನ ಸಮಾಜ ಮುಂದೆ ಇಟ್ಟಿದ್ದಾರೆ. ಇದು ಸೀದಾ ಸಾದಾ ಅಕ್ರಮ. ಮಗುವಿನ ಅಡ್ಮಿಷನ್ ಆಗಿದ್ದು 6ನೇ ತಿಂಗಳಲ್ಲಿ, ಆದರೆ ಇವರು ಅಧ್ಯಕ್ಷರ ಆಯ್ಕೆ ಮಾಡಿದ್ದು 2ನೇ ತಿಂಗಳಲ್ಲಿ. ಪ್ರಶ್ನೆ ಮಾಡಿದ್ರೆ ಹೆಡ್ ಮಾಸ್ಟರ್ ನಮಗೆ ಧಮಕಿ ಹಾಕ್ತಾರೆ. 2 ಸಲ ಸಸ್ಪೆಂಡ್ ಆಗಿದ್ದೀನಿ, ನನಗೇನು ಹೆದರಿಕೆ ಇಲ್ಲ ಅಂತಾರೆ. ಇವರ ಮೇಲೆ ತಕ್ಷಣ ಕಠಿಣ ಕ್ರಮ ಆಗಲೇಬೇಕು. ಖಂಡಿತವಾಗಿಯೂ ನಿಯಮಗಳನ್ನ ಗಾಳಿಗೆ ತೂರಿ ಸಸ್ಪೆಂಡ್ ಭಯವೇ ಇಲ್ಲ ಎಂದು ಸಮಾಜಕ್ಕೆ ಸವಾಲ್ ಹಾಕುತ್ತಿರುವ ಇಂತಹ ಶಿಕ್ಷಕನ ವಿರುದ್ಧ ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳು ಯಾವ ರೀತಿಯ ಕಠಿಣ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಪ್ರೂಫ್ ನ್ಯೂಸ್.